ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನಾನು ಸರಿ ಎತ್ತುಕೊಳ್ಳ. ಎಲ್ಲ ಅಮ್ಮನ ಹಾಗೆ ಇಲ್ಲ, ಮಗು ನೋಡೋಕೆ ಮಾವನ ಥರನೇ ಇದೆ. ಇಲ್ಲ ಇಲ್ಲ, ಅಮ್ಮ ನಚ್ಚು. ಅಣ್ಣ ನಾನು ಎತ್ಕೋತೀನಿ ಕೊಡು. ಅಭಿ, ನೀನು ಮಗು ಎತ್ಕೊಳ್ಳ. ಅಯ್ಯೋಯ್ಯೋ, ನಾನು ಎತ್ಕೊಳ್ಳೋದ? ಇಷ್ಟು ಪುಟ್ಟ ಮಗು ನೋಡ್ತಿದ್ರೆ ನನಗೆ ಎದೆ ಬಡ್ತಾ ಜಾಸ್ತಿ ಆಗ್ತಿದೆ. ನಾನು ಎತ್ಕೊಳ್ಳಲ್ಲ, ನನಗೆ ಭಯ ಆಗುತ್ತೆ. ಹೌದು, ಎಳೆ ಕಂದ ಅದು. ಮಗುನ ನೋಡ್ತಿದ್ರೆ ಎತ್ಕೊಂಡು ಮುದ್ದಾಡ್ಬೇಕನ್ಸುತ್ತೆ, ಆದ್ರೆ ಭಯ ಆಗುತ್ತೆ. ಮುದ್ದಾಡೋದಾ? ಹಾಗೆಲ್ಲ ಮುದ್ದಾಡಬಾರ್ದು. ಮಗುಗೆ ಇನ್ಫೆಕ್ಷನ್ ಆದರೆ ಕಷ್ಟ ಆಗುತ್ತೆ. ಇನ್ನು ಪುಟ್ಟ ಮಗು ಇದು, ಮುದ್ದಾಡ್ಬೇಕಂದ್ರೆ ಇದಿನ್ನೂ ಬೆಳಿಬೇಕು. ಅಣ್ಣ, ನೀನ್ ಈ ರೀತಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಕೂತಿದ್ರೆ ಮಗುನ ಮುದ್ ಮಾಡೋಕ್ಕೂ ಆಗಲ್ಲ. ಅಬ್ಬಿ, ನೀ ಸುಮ್ಮನೆ ಎತ್ಕೋ. ಅಯ್ಯೋಯ್ಯೋ, ನನಗೆ ಕೈಯೆಲ್ಲ ನಡಕ್ತಾ ಇದೆ. ನಾನು ಆಮೇಲೆ ಎತ್ಕೋತೀನಿ. ನಮ್ಮ ಮನೆ ಮಹಾರಾಣಿ ಅಲ್ವಾ, ಅದಕ್ಕೆ ತುಂಬ ಹುಷಾರಾಗಿ ನಾಜೂಕಾಗಿ ಎತ್ಕೋಬೇಕು. ಅಂತೂ ನಮ್ಮನೆ ಮಹಾರಾಣಿ ನೋಡಿ ನಿನ್ನ ಕೈ ಕಾಲು ನಡಕ್ತಿದೆ ಅಂತ ಆಯಿತು. ಈ ಭಯ ಯಾವಾಗಲೂ ಇರಲಿ, ಇಲ್ಲ ಅಂದರೆ ಅವಳು ದೊಡ್ಡವಳಾದ್ಮೇಲೆ ನೀನು ಕಿವಿ ಹಿಂಡ್ತಾಳಷ್ಟೆ. ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ? ಒಂದು ಜೀವ ಭೂಮಿಗೆ ಬಂದಿದೆ ಅಂತ ಖುಷಿಯಾಗಿರೋ ನಿಮಗೆ ಇನ್ನೊಂದು ಜೀವ ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತಿದೆಯಲ್ಲ, ಆ ದುಃಖ ತಟ್ಟೋ ಸಮಯ ದೂರ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮುಖದಲ್ಲಿರೋ ನಗು ಮಾಯ ಆಗಿ ನಿಮ್ಮ ಮನಸ್ಸಿನಲ್ಲಿ ಸ್ಮಶಾನ ಮೌನ ಆವರಿಸ್ಕೊಳ್ಳುತ್ತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತೆ. ಖುಷಿಯಿಂದ ಮಾತಾಡ್ತಿರೋ ನೀವು ಬಿಕ್ಕಿ ಬಿಕ್ಕಿ ಅಳ್ತಾ ಗೋಳಾಡಬೇಕಾಗತ್ತೆ. ಇಷ್ಟೊತ್ತಿಗಾಗಲೇ ಪ್ರಜ್ಞೆ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅನಸ್ತೇಶಿಯಾ ಎಫೆಕ್ಟ್ ಕಮ್ಮಿ ಆಗಿಲ್ಲ ಅನ್ಸುತ್ತೆ ಡಾಕ್ಟರ್. ಓಕೆ, ಸ್ವಲ್ಪ ಬಿಟ್ಟು ನೋಡೋಣ. ಆಗಾಗ BP ಮತ್ತು ಪಲ್ಸ್ ಚೆಕ್ ಮಾಡ್ತಾ ಇರಿ. ಏನೇ ವೇರಿಯೇಷನ್ಸ್ ಇದ್ದರೂ ನನಗೆ ಅಪ್ಡೇಟ್ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಈಗ? ನಾವು ಅವ್ರನ್ನ ನೋಡ್ಬೋದಾ? ಡಾಕ್ಟರ್, ಅಮ್ಮಂಗೆ ಪ್ರಜ್ಞೆ ಬಂತ? ನಾ ಮಾತಾಡ್ಸ್ಬೋದಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ರಿಗೆ ಪ್ರಜ್ಞೆ ಬರಬೇಕಾಗಿತ್ತು. ತುಂಬ ಡಿಲೇ ಆಗ್ತಿದೆ. ಪ್ರಜ್ಞೆ ಬಂದಮೇಲೆ ನೀವು ಅವ್ರನ್ನ ಮಾತಾಡಿಸ್ಬೋದು. ಡಾಕ್ಟರ್, ಇಷ್ಟೊತ್ತಾದರೂ ಪ್ರಜ್ಞೆ ಬಂದಿಲ್ಲ ಅಂದರೆ? ಭಯ ಪಡೋ ಅಂಥದ್ದೇನೂ ಇಲ್ಲ. ತುಂಬ ಬ್ಲೀಡ್ ಆಗಿರೋದ್ರಿಂದ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆಗಿದೆ. ಸೊ ಮೆಡಿಕೇಶನ್ಸ್ಗೆ ರಿಯಾಕ್ಟ್ ಮಾಡೋದು ತಡ ಆಗುತ್ತೆ. ಹಾಗಾದರೆ ಮಗುಗೆ ಫಾರ್ಮುಲಾ ಪೌಡರ್ ಕೊಡ್ತೀನಿ. ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಮಗುಗೆ ಒಂದೊಂದು ಡ್ರಾಪ್ಸ್ ಕುಡಿಸ್ಬೇಕಾಗತ್ತೆ. ಸರಿ, ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸಿಸ್ಟರ್, ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ. ಓಕೆ.
ಮಿಲ್ಕ್ ಪೌಡರ್ ಕೊಡ್ತೀನಿ ಬನ್ನಿ. ಸರಿ, ಹಾಗಿದ್ರೆ ನಾವು ಈಗಲೇ ಮನೆಗೆ ಹೊರಡ್ತೀವಿ. ಅಮ್ಮಂಗೆ ಎಚ್ಚರ ಆಗಿದ ತಕ್ಷಣ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬನ್ನಿ. ಸರಿ ಆಯ್ತು. ತಾತಿಂಗೆ ಎಲ್ಲ ವಿಷಯ ಹೇಳ್ಬಿಡು. ಅಣ್ಣ, ಅಮ್ಮನ ನೇರವಾಗಿ ನಮ್ಮನೆಗೆ ಕರ್ಕೊಂಬರ್ಬೇಕು, ನೆನಪಿದೆ ತಾನೆ? ಹೌದು, ಅದನ್ನು ಅವನಿಗೆ ಯಾಕೆ ಹೇಳ್ತೀಯಾ? ಅಮ್ಮ ನೇರವಾಗಿ ನಿಮ್ಮ ಮನೆಗೆ ಬರ್ತಾರೆ. ಅಮ್ಮ ಅಷ್ಟೇ ಅಲ್ಲ, ನಾವು ಎಲ್ಲರೂ ಅವ್ರ ಜೊತೆ ನಿಮ್ಮ ಮನೆಗೆ ಬರ್ತೀವಿ. ಹಾಗಿದ್ರೆ ಸೂಪರ್. ಅಮ್ಮನ್ ವೆಲ್ಕಮ್ ಮಾಡಕ್ಕೆ ನಾವು ಹೋಗಿ ಎಲ್ಲ ರೆಡಿ ಮಾಡ್ತೀವಿ. ಸಿರಿ, ಹೊಡೋಣ. ತಾತ, ನೀನು ತಾತ, ನನಗಾಗ್ತಿರೋ ಖುಷಿಗೆ ನಿನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ಬೇಕು ಅನ್ಸ್ತಿದೆ. ಆದ್ರೆ ಏನ್ ಮಾಡೋದು, ನನ್ನ ತಲೆ ಮೇಲೆ ಕೂರೋಕೆ ನೀನ್ ಭಯ ಪಡ್ತೀಯಲ್ಲ. ಅದಲ್ಲ, ನಿನಗೆ ತಲೆ ಕೆಟ್ಟಿದೆ ಅಂತ. ಏನಾಯ್ತು ಹೇಳು. ತಾತ, ನಮ್ಮನೆಗೆ ಪುಟ್ಟ ಕಂದ ಬರ್ತಾ ಇದೆ. ಅಮ್ಮಂಗೆ ಹೆಣ್ಮಗು ಆಯ್ತು. ಅದು ಸರಿಯಮ್ಮ, ಅದಾಯ್ತು. ಅದ್ರ ತುಳಸಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ತಾನೆ? ಯಾವ ತೊಂದ್ರೆನೂ ಇಲ್ಲ ತಾತ. ದೇವ್ರ ದಯೆಯಿಂದ ತಾಯಿ ಮಗು ಇಬ್ರು ಎಲ್ಲಾ ತೊಂದರೆಗಳಿಂದ ಪಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ದೇವರ ದೊಡ್ಡವನು. ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸ್ತು. ಹೇ, ಅದಿರಲಿ, ತುಳಸಿನ ಯಾರಾದ್ರೂ ಮಾತಾಡ್ಸಿದ್ರಾ? ಇಲ್ಲ ತಾತ, ಅಮ್ಮಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಅಮ್ಮ ಮಗು ಇಬ್ರು ನಾಳೆನೇ ಮನೆಗೆ ಬರ್ತಾರೆ. ಹೌದು ತಾತ, ಅವ್ರನ್ನ ನಾವು ಮನೆ ತುಂಬಿಸ್ಕೋಬೇಕು. ಅದಕ್ಕೆ ನಾವೆಲ್ಲ ವ್ಯವಸ್ಥೆನೂ ಮಾಡ್ಕೊಬೇಕು. ಇದುವರೆಗೂ ಈ ಮನೆಗೆ ನಾನೇ ಚಿಕ್ಕವಳಾಗಿದ್ದೆ, ಆದ್ರೆ ಈಗ ನನಗಿಂತ ಚಿಕ್ಕ ಮಗು ಬರ್ತಿದೆ. ಮೊದಲು ಬಾಯಿ ಸಿಹಿ ಮಾಡ್ಕೊಬೇಕು. ಇರು, ಸಕ್ಕರೆ ತರ್ತೀನಿ. ಹೇ ಸೋಗ್ಲಾಡಿ, ಎಂಥ ಸಂತೋಷ ಸುದ್ದಿ ಇಲ್ಲ. ಅಪ್ಪ, ನಮ್ಮ ತುಳಸಿ ಆಸೆ ಎಲ್ಲ ಫಲಿಸ್ಬಿಡ್ತು. ಇನ್ನು ಅವಳ ಜೀವನ ಸುಖವಾಗಿರುತ್ತೆ. ಭಗವಂತ ದೊಡ್ಡವನು. ಸಿರಿ, ನಮಗೆ ಅಷ್ಟು ಟೈಮ್ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಈಗಲೇ ರೆಡಿ ಮಾಡೋಣ. ಮನೆ ಎಲ್ಲ ಡೆಕೋರೇಷನ್ ಮಾಡೋಣ. ಆಮೇಲೆ ಬೇಗ ಮಲಗಿ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಹೂವು, ಹಣ್ಣು, ಆಮೇಲೆ ಅಮ್ಮಂಗೆ ಏನೇನು ಬೇಕೋ ಎಲ್ಲ ತಂದುಬಿಡೋಣ. ಸರಿ, ಆದರೆ ಮೊದಲು ಅಮ್ಮ ಉಳ್ಕೊಳ್ಳೋದಕ್ಕೆ ಅಂತ ರೂಮ್ನ ರೆಡಿ ಮಾಡಬೇಕು. ಹಾಗೆ ಆ ಮನೆಯವರೆಲ್ಲ ಇಲ್ಲಿಗೆ ಬರ್ಬೋದು. ಅವ್ರಿಗೆ ಊಟ ತಿಂಡಿಗೆಲ್ಲ ರೆಡಿ ಮಾಡಬೇಕು. ನಡಿ, ನಮಗೆ ಟೈಮ್ ಇಲ್ಲ. ನೀವಿಬ್ಬರೇ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಪುಟ್ಟ ಪಾಪು ಬರ್ತಿದೆ ಅಂತ ಅನ್ನೋ ಖುಷಿಗೆ ನಾನಿನ್ನೂ ಚಿಕ್ಕವನಾಗ್ಬಿಟ್ಟಿದ್ದೀನಿ. ನಡೀರಿ. ತುಂಬ ಹೊತ್ತಾಯ್ತು. ಮಗು ಎದ್ರೆ ಹಾಲು ಕುಡಿಸ್ಬೇಕಾಗತ್ತೆ. ಡಾಕ್ಟ್ರು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ರಲ್ಲ? ಹೌದು, ನಾನು ಮಿಕ್ಸ್ ಮಾಡ್ಕೊಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.